ಈಗ ಶಾಂತನಗೌಡ ಒಂದು ನಿಮಿಷ. ಒಂದು ಪ್ರಕಟಣೆ. ದಿನಾಂಕ 19/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬಹುಶಃ ಇವತ್ತು ವಿಶೇಷ ನಮ್ಮ ದೇವರ ಮಕ್ಕಳು ವಿಕಲಚೇತನರು ದ ಅಸೋಸಿಯೇಷನ್ ಪೀಪಲ್ ವಿತ್ ಡಿಸಬಿಲಿಟಿ ಎಂಬ ಸಂಸ್ಥೆ ಮುಖಾಂತರ ಭಾಳಷ್ಟು ನಮ್ಮ ದೇವರ ಮಕ್ಕಳು ವಿಕಲಚೇತನರು ಸೋದರ ಬಂದಿದ್ದಾರೆ. ಇಡೀ ಜನತೆ ಪರವಾಗಿ ಸದನವನ್ನು ಸ್ವಾಗತಿಸಿ ಅವನು ಅಭಿನಂದಿಸ್ತೇನೆ, ಶುಭಾಶಿಸ್ತೇನೆ. ತಾವು ಅತ್ಯಂತ ಶ್ರೇಷ್ಠ ಪರಂಪರೆಯೊಂದನ್ನು ಪ್ರಾರಂಭ ಮಾಡಿದ್ದೀರಿ. ಒಂದೊಂದು ದಿವಸ ಒಂದು ವಿಶೇಷವಾದಂಥ ವ್ಯಕ್ತಿಗಳನ್ನು ಬರಮಾಡಿಕೊಂಡು ಪ್ರಜಾಪ್ರಭುತ್ವದ ಈ ಸದನವನ್ನು ಅವ್ರಿಗೆ ಅನುಭವಿಸ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಆದ್ದರಿಂದ ನಾನು ನಿಮ್ಮ ಜೊತೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಏನು ವಿಶೇಷ ಚೇತನರೇನಿದ್ದಾರೆ ಅವರನ್ನು ಸ್ವಾಗತ ಮಾಡ್ತೀನಿ. ಅಧ್ಯಕ್ಷರೇ, ಸಮಾಜದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಅಂತರಂಗದ ಕಣ್ಣಿದ್ದು, ಕಿವಿ ಇದ್ದು, ಮೂಗಿದ್ದು, ಬಾಯಿದ್ದು, ಬಾಹ್ಯದ ಆ ಅವಯವ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ನಾವು ಮಾತನಾಡ್ತಾಯಿದ್ವಿ. ಕಾಲಿಲ್ಲ ತಕ್ಷಣ ನಾವು ಗ್ರಾಮ್ಯ ಭಾಷೆಯೊಳಗೆ ಕುಂಟ ಅಂದ್ಬಿಡ್ತಿದ್ವಿ. ಕಿವಿ ಕೇಳಲ್ಲ ಕಿವುಡ ಅಂದ್ಬಿಡ್ತಿದ್ವಿ. ಮೂಕ ಅಂದ್ಬಿಡ್ತಿದ್ವಿ. ಕುರುಡ ಅಂತಿದ್ವಿ ನಾವು. ಅದನ್ನ ಇನ್ನೂ ಸ್ವಲ್ಪ ಗ್ರಾಮ್ಯವಾಗಿನ ಅಂತಿದ್ವಿ ನಾವು. ಚುಚ್ಚುತ್ತಿದ್ವಿ ನಾವು. ನಮ್ಮ ಜೊತೆಗಾರರನ್ನು, ಆ ಅಂಗವಿಕಲತೆ ಇದ್ದವ್ರನ್ನ ಚುಚ್ಚುತ್ತಿದ್ವಿ. ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅವತ್ತಿನ ಸಮಾಜ ಆ ರೀತಿಯಾಗಿ ನಡೆದುಕೋತಿತ್ತು. ಆದರೆ ಸುಸಂಸ್ಕೃತರಾಗ್ತಾ ಹೋದಂತೆ ನಾವು ಈ ಅಂಗವಿಕಲತೆಯನ್ನು ಅದೊಂದು ಸ್ಪೆಷಲ್ ಪರ್ಸನ್ ಅಂಥೇಳಿ ನಾವು ರಿಕಗ್ನೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ವಿಕಲಚೇತನರು ಅಂದೀವಿ ನಾವು. ಈಗ ವಿಶೇಷ ಚೇತನರು ಅಂತೀವಿ. ಅಂದರೆ ಉದ್ದೇಶ ಅವ್ರಿಗೆ ಗೌರವ ಕೊಡಬೇಕು, ನೋವಾಗಬಾರ್ದು, ಹಾಗೂ ಅವರಿಗಾಗಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸೃಷ್ಟಿ ಮಾಡಬೇಕು. ಇವತ್ತು ಯಾವುದೇ ಕಟ್ಟಡಕ್ಕೆ ಹೋಗ್ರಿ ನೀವು, ರ್ಯಾಂಪ್ ಇಲ್ಲದೆ ಯಾವ ಕಟ್ಟಡನೂ ಇಲ್ಲ. ಹೊಸ ಕಟ್ಟಡ, ಯಾವುದೇ ಒಂದು ರೆಸ್ಟ್ ರೂಮ್ಸ್ಗೆ, ಟಾಯ್ಲೆಟ್ಗಳಿಗೆ ಹೋಗ್ರಿ ನೀವು, ಈ ವಿಶೇಷ ಚೇತನರಿಗಾಗಿ ಪ್ರತ್ಯೇಕವಾಗಿ ಇರಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ಆ ಸೌಕರ್ಯ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವರಿಗೆ ಗೌರವ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮನುಷ್ಯನಲ್ಲಿ ಆ ಅನುಕಂಪ ತಾನಷ್ಟಕ್ಕೆ ತಾನೇ ಎದ್ದು ಬರಬೇಕು. ಆ ಭಾವ ಬರೋ ಹಾಗೆ, ಆ ಅಂತರಂಗದಲ್ಲಿ ಅವ್ರ ಬಗ್ಗೆ ಗೌರವ ಇರೋ ಹಾಗೆ ಸಮಾಜ ಒಂದು ಬದಲಾದ ವಾತಾವರಣವನ್ನು ನೋಡ್ತಾ ಇದೆ. ಅದಕ್ಕೆ ಇನ್ನೂ ಹೆಚ್ಚು ಪ್ರೇರಣೆ ನೀಡೋ ಹಾಗೆ ತಾವೇನು ಇವತ್ತು ಅವ್ರನ್ನ ಕರೆದಿದ್ದೀರಿ, ಅವ್ರನ್ನ ಸ್ವಾಗತ ಮಾಡ್ತೀನಿ. ಅವರ ಬದುಕಿನಲ್ಲಿ ಭಾಳ ಒಳ್ಳೆಯದಾಗಲಿ. ಆಮೇಲೆ ಇವರು ಯಾರು ವಿಕಲಚೇತನರು ಇರ್ತಾರೆ, ದೇ ಆರ್ ರಿಯಲಿ ಬೆಟರ್ ಇನ್ ಒನ್ ಆರ್ ದಿ ಅದರ್ ಫೀಲ್ಡ್. ಮೊನ್ನೆ ಅಧ್ಯಕ್ಷರೇ, ಒಬ್ಬ ಬೆಳಗಾವಿಯ ಕುರುಡರ ಶಾಲೆ ಬಂದಿದ್ದ. ಅವನ ಜೊತೆಗೆ ನನ್ನ ಅಳಿಯನೇ ಮಾತಾಡ್ತಾ ಕೂತಿದ್ದ. ಏನಿಲ್ಲ, ನೀವು ನನ್ನನ್ನು ಪ್ರಶ್ನೆ ಕೇಳ್ರಿ, 9 ಡಿಜಿಟ್ಸ್ ಇಂಟು ಹೌ ಮೆನಿ ಡಿಜಿಟ್ಸನ್ನು ನೀವು ಕೇಳಿದ ಪ್ರಶ್ನೆ, ಅದಕ್ಕೆ ನಾನು ಉತ್ತರ ಹೇಳ್ತೀನಿ ಅಂತ. ಇಷ್ಟು ಉತ್ತರ ತಕ್ಷಣ ಹೇಳ್ತಿದ್ದ. ಹಿ ವಾಸ್ ಆಲ್ಮೋಸ್ಟ್ ಆನ್ ಪಾರ್ ವಿತ್ ದಿ ಕಂಪ್ಯೂಟರ್. ನನ್ನ ಹಳೆಯ ಏನು ಪ್ರಶ್ನೆ ಕೇಳ್ತಿದ್ದ, ತಾನು ಉತ್ತರ ನೋಡ್ತಿದ್ದ. ಪ್ರಶ್ನೆ ಕೇಳಿ ಉತ್ತರ ತೆಗೆಯೋದ್ರೊಳಗನ ಅವನು ಉತ್ತರ ಹೇಳ್ತಾ ಹೋಗ್ತಿದ್ದ. ಅದು ಸರಿಯಾಗಿಯೇ ಇರ್ತಿತ್ತು. ಅಂದರೆ ಅಷ್ಟು ವಿಶೇಷತೆ ಇದ್ದಂಥ
ಈ ಮಕ್ಕಳೇನಿದ್ದಾರೆ ಇವರು ಭವಿಷ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ, ದೊಡ್ಡ ಸಾಧನೆಗಳನ್ನು ಆಗ್ತಾರೆ. ಭವಿಷ್ಯ ಅವರ ಕೈಯೊಳಗೆ ಇರ್ತದೆ. ಅವ್ರಿಗೆ ದೇವರು ಎಲ್ಲ ರೀತಿಯಿಂದ ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಾರೈಕೆಯನ್ನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಇವತ್ತು ಏನು ವಿಶೇಷ ಚೇತನರನ್ನು ನಮ್ಮ ಈ ವಿಧಾನಸೌಧಕ್ಕೆ, ಈ ಅಧಿವೇಶನಕ್ಕೆ ಕರೆದಿದ್ದೀರ. ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಇದೊಂದು ಒಳ್ಳೆಯ ಪರಂಪರೆಯನ್ನು ತಾವು ತಂದಿದ್ದೀರ. ಈಗಾಗಲೇ ಹಲವಾರು ಜನ ಇಲ್ಲಿ ಬಂದು ಹೋಗಿದ್ದಾರೆ. ಅವ್ರಿಗೂ ಒಂದು ಗೌರವ ಸಿಗೋ ರೀತಿ ಈ ಅಧಿವೇಶನ ನಡೀತಾ ಇದೆ. ವಿಶೇಷವಾಗಿ ವಿಶೇಷ ಚೇತನರಿಗೆ ಇವತ್ತು ಬೇಕಾಗಿರೋವಂಥದ್ದು ಕರುಣೆ ಅಲ್ಲ, ಅವ್ರಿಗೆ ಬದುಕೋಕ್ಕೆ ಒಂದು ಅವಕಾಶ ಸಿಗಬೇಕು. ಕರುಣೆ ಎಲ್ಲರೂ ತೋರಿಸ್ತಾರೆ. ಒಂದಿನ ಏನೋ ಕರೆದು ಊಟ ಹಾಕ್ಬಿಡ್ತಾರೆ, ಒಂದಿನ ಏನೋ ಕರೆದು ಹಣ ಕೊಡ್ತಾರೆ. ಅಷ್ಟಕ್ಕೆ ನಮ್ಮ ಜವಾಬ್ದಾರಿ ಏನು ಮುಗ್ದೋಗಲ್ಲ. ಸಿ ಪಾಟೀಲ್ ಅವರೇ, ಅದರಿಂದ ಕರುಣೆಗಿಂತ ನಮಗೆ ಹೆಚ್ಚು ಅವ್ರಿಗೆ ಒಂದು ಬದುಕೋ ಅಂಥದ್ದಕ್ಕೆ ಒಂದು ಅವಕಾಶ ಕೊಡಬೇಕು. ಅದರಲ್ಲೂ ವಿಶೇಷ ಚೇತನ ಏನರಿದ್ದಾರೆ, ಇವರು ಒಂದು ರೀತಿ ದೇವರು ಅವ್ರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಅನಿಸುತ್ತೆ. ನಮಗೆಲ್ಲ ಕೊಟ್ಟಿದ್ದಾನೆ, ಕಣ್ಣು, ಕಿವಿ, ಮೂಗು ಎಲ್ಲ ಕೊಟ್ಟಿದ್ದಾನೆ. ಇಷ್ಟು ಇದ್ರೂ ಕೂಡ ನಮಗೆ ಕಾರ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಬಂಗ್ಲೆ ಕೊಟ್ಟಿಲ್ಲ, ಮಂತ್ರಿ ಮಾಡಿಲ್ಲ, ಮುಖ್ಯಮಂತ್ರಿ ಮಾಡಿಲ್ಲ. ಹಿಂಗೆಲ್ಲ ಆಸೆಗಳು, ನೂರಾರು ಆಸೆ. ಆದರೆ ಒಂದು ದಿನ ಪ್ರೈಮ್ ಮಿನಿಸ್ಟ್ರು ಆಗ್ಬಿಡೋಣ ಅಂತೀವಿ ನಾವು. ಪಾಪ ಅವ್ರಿಗೆ ದೇವ್ರು ಅನ್ಯಾಯ ಮಾಡಿದ್ದಾನೆ, ಕಣ್ಣು ಕೊಟ್ಟಿಲ್ಲ ಅವ್ರಿಗೆ. ಅವ್ರೇನು ಕೇಳಲ್ಲ, ನನಗೇನು ಬೇಡ, ಕಾರ್ ಬೇಡ, ನಾನು ಕಣ್ಣು ಕೊಡು ಸಾಕು ಅಂತ ಹೇಳ್ತಾರೆ. ನಾನು ಅವ್ರ ಜೊತೆ ಪ್ರತಿ ನನ್ನ ಹುಟ್ಟುಹಬ್ಬ ಇದ್ದಾಗ ಹಿಂದೆ ಒಂದು ಸರಿ ನಾನು ಹೋಗಿದ್ದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ. ಅವ್ರನ್ನೆಲ್ಲ ಕರ್ಕೊಂಡು ಓಲ್ವೋ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಬನ್ನೇರುಘಟ್ಟ ಇದರಲ್ಲಿ ಒಂದು ದಿನ ಪೂರ್ತಿ ಅವ್ರ ಜೊತೆ ಕಾಲ ಕಳೆದಿದ್ದೀನಿ. ಅವ್ರು ಎಷ್ಟು ಚೆಂದಾಗಿ ಹಾಡು ಹೇಳ್ತಾರೆ. ನನಗೆ ಅನ್ಸೋದೇ ಇಲ್ಲ ಅವ್ರ ಹತ್ರ ಎಂಥ ಒಳ್ಳೆ ಭಾವನೆ ಇದೆ ಅಂತ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಒಬ್ಬರು ಹಿರಿಯ ಪತ್ರಕರ್ತರು, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ. ಅವ್ರ ಮಗನ ಜೊತೆ ಮಾತಾಡ್ತಾ ಇದ್ದೆ. ಆರಾಮ್ಸೆ ಮಾತಾಡ್ತಾ ಇದ್ದೆ. ನಾ ಹೇಗೆ ಮಾತಾಡ್ತಾ ಇದ್ದೀನೋ ನೋಡಿದ್ರೆ ಅವ್ರಿಗೆ ಇದಿಲ್ಲ, ಕಿವಿ ಕೇಳಿಸಲ್ಲ. ನನಗೆ ಆಶ್ಚರ್ಯ ಆಯಿತು. ನಾನು ಕೇಳಿದೆ ಏನು ಅಂತ. ಆ ರೀತಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ, ಲಿಪ್ಸ್ ಅಂತಾರೆ. ಮಾಡಿ ನಾನು ಎಷ್ಟು ಫಾಸ್ಟಾಗಿ ಮಾತಾಡ್ತೀನೋ ಅಷ್ಟೇ ಫಾಸ್ಟಾಗಿ ಮಾತಾಡ್ತಾರೆ ಅವರು. ನನಗೆ ಆಶ್ಚರ್ಯ ಆಯಿತು. ನಾನು ಜನ್ಮದಲ್ಲಿ ನೋಡಿರಲ್ಲ ಆ ಥರ. ಆ ಹುಡುಗ ಈಗ PhD ಮಾಡೋಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತಾ, ನಾನು ಹೆಂಗೆ ಕಳಿಸ್ಕೊಡ್ತೀರಾ ಅಂತ. ಏನು ಪರವಾಗಿಲ್ಲ, ಅವ್ನು ಆರಾಮ್ಸೆ ಇದ್ದಾನೆ ಅಂತ. ಲಿಪ್ ರೀಡಿಂಗ್. ಈ ಥರದ್ದೆಲ್ಲ ಒಂದು ಶಕ್ತಿಯನ್ನು ಅವರು ತಾನಾಗೆ ತಾನು ಅದು ಅಂತ ಸ್ವಂತ ಸಾಮರ್ಥ್ಯದ ಮೇಲೆ. ನಮಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೆ, MLA ಮಾಡೋಕ್ಕೆ, MP ಮಾಡೋಕ್ಕೆ ಏನು ತಳ್ತಾರೆ ಮುಂದಕ್ಕೆ. ಆದರೆ ಅವ್ರಿಗೆ ಯಾವುದೇ ಗಾಡು ಇಲ್ಲ, ಯಾರೂ ಇಲ್ಲ. ಅಂಥದ್ರಲ್ಲಿ ಇದ್ದಾರೆ, ಇಲ್ಲಿ ಒಳಗಡೆ ಕಲಿಸ್ಲಿಕ್ಕೆ ಜನ ಇಲ್ಲಲ್ಲ. ಅದ್ರಲ್ಲಿ ಅಂಥದ್ರಲ್ಲಿ ಈ ವಿಶೇಷ ಚೇತನರು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬದುಕುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಅವ್ರು ಕೂಡ ಒಂದು ಮಾರ್ಗದರ್ಶನ ಅಂತ ಅನಿಸುತ್ತೆ. ನಾನು ಈಗಾಗಲೇ ಹೇಳಿದ ರೀತಿ ಅವ್ರಿಗೆ ಕರುಣೆಗಿಂತ ಅವ್ರಿಗೆ ಬದುಕುವಂಥ ಹಕ್ಕನ್ನು ಕೊಡಬೇಕು. ತಾವು ಕರೆದಿರೋದಕ್ಕೆ ನಾನು ಧನ್ಯವಾದಗಳು. ಬಹುಶಃ ಈ ಮಕ್ಕಳ ಜೊತೆಯಲ್ಲಿ ಈ ಒಂದು ವಿಕಲಚೇತನ ಮಕ್ಕಳಿಗೆ ಕೆಲಸ ಮಾಡೋ ಟೀಚರ್ ಇರಲಿ, ಅವರ ಸಂಘ ಸಂಸ್ಥೆ ಇರಲಿ, ಶಾಲೆಗಳು ಯಾರು ನಡೆಸ್ತಾ ಇದ್ದಾರಾ ಅವ್ರನ್ನ ಕೂಡ ನಾವು ಇವತ್ತು ಅಭಿನಂದಿಸ್ತೇವೆ. ಅದ್ರ ಜೊತೆ ನಮ್ಮ ಬೇರೆ ಶಾಲೆಯ ಮಕ್ಕಳು ಕೂಡ ಬಂದಿದ್ದಾರೆ, ಅವ್ರನ್ನ ಕೂಡ ಸ್ವಾಗತಿಸ್ತೇವೆ. ಈಗ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.